ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AKS ರಾಜು. ನಮ್ಮ ಜೊತೆ ಇವತ್ತು ನಮ್ಮ ಚಾನಲಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಅಭಿರಾಮಣ್ಣವರು. ಗೈಸ್, ಇವತ್ತು ನಾವು ರ್ಯಾಂಡಮ್ ಆಗಿ ರೋಸ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಸಿಗುವಂತಹ ಕೆಲವು ಕ್ರಿಂಜ್ ಕಂಟೆಂಟ್ಗಳನ್ನ ಡೈರೆಕ್ಟಾಗಿ ಇಲ್ಲೇ ಸ್ಪಾಟಲ್ಲೇ ನಿಮ್ಮ ಮುಂದೆ ರೋಸ್ಟ್ ಮಾಡ್ತೀನಿ. ಯಾವುದೇ ಇದು ಪ್ಲ್ಯಾನಿಂಗ್ ಇಲ್ಲ, ಏನಿಲ್ಲ. ಯಾವ ಥರ ವಿಡಿಯೋ ಸಿಗ್ತದೆ, ಯಾವ ಥರ ವಿಡಿಯೋ ಬರ್ತವೆ ನಮಗೂ ಗೊತ್ತಿಲ್ಲ. ಸೊ ಪಂಚ್ಗಳು ಹೊಡಿಯೋಣ ಅಷ್ಟೇ. ಅಭಿರಾಮಣ್ಣ ಸುಮ್ಮನೆ ಕೂತ್ಕೊಂಡು ನೋಡ್ತಾರೆ, ಇವರು ಜಡ್ಜ್ ಥರ. ಈಗ ಯಾವ್ದು ಮಜಾ ಟಾಕೀಸಲ್ಲಿ ಇಂದ್ರಜಿತ್ ಲಂಕೆ ಸುಮ್ಮನೆ ಕೂತ್ಕೊಂಡು ಅಂತ ನಗ್ತಿದ್ದಾರ. ಹಂಗೆ ನಮ್ಮ ಅಭಿರಾಮಣ್ಣ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟು ಕಂಟೆಂಟ್ ನೋಡ್ತಾರೆ. ಗೈಸ್ ಮೊದಲಿಗೆ ನಮ್ಮ ಕುವೆಂಪು ಅವರವರ ಒಂದು ಕವನ ಬಂದಿದೆ. ಇದಕ್ಕೇನು ರೋಸ್ಟ್ ಮಾಡೋಕ್ಕೇನು ಆಗಲ್ಲ, ಬಟ್ ಓದೋಣ ಒಂದ್ಸರಿ. ನಮ್ಮ ಭಾವನೆಗಳನ್ನು ತಿಳಿದ ನಂತರವೂ ನಮ್ಮನ್ನು ನೋಯಿಸುವವರು ಎಂದಿಗೂ ನಮ್ಮವರಾಗಲು ಸಾಧ್ಯವೇ ಇಲ್ಲ. ಸಖತ್ತಾಗಿದೆ. ಯಾರಿಗ ನೋಯಿಸುತ್ತೆ ಅವರು ಲೈಕ್ ಮಾಡಿ. ನೆಕ್ಸ್ಟ್, ಲವ್ ಮಾಕ್ಟೈಲ್ 3 ಸಾಂಗ್. ಗೈಸ್, ಈಗ ಬಂದಿರೋ ವಿಡಿಯೋ ಏನಪ್ಪ ಅಂದರೆ, ಅದಕ್ಕೆ ನೋಡೋಣ, ಮದುವೆ ಆಗ್ಬಿಡ್ದು. 3 ದಿನದಿಂದ ಒಂದೇ ಸರ್ನ ಬಿಸಿ ಮಾಡಿ ಬಡಿಸ್ತಾ ಇದೆಯಾ ಅಂತ ಬೈದಿದ್ದಕ್ಕೆ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡವಳಂತೆ. ನೋಡಿ, ಹಿಂಗೆ ಏನು ಮಾಡೋಣ, ಒಂದೇ ಸಾರನ್ನ ಬಿಸಿ ಮಾಡಿ ಕೊಡ್ತಿದ್ಯಾ ಅಂದಿದ್ದಕ್ಕೆ ಯಾರನ್ನ ಆತ್ಮಹತ್ಯೆ ಮಾಡ್ಕೊತಾರ? ಬೇಕಂದ್ರೆ ಹೋಗ್ಬಿಟ್ಟು ಒಂದು 5 ನಿಮಿಷ ಇನ್ನೊಂದು ಸಾಂಬಾರು ಮಾಡ್ಬೋದಾಗಿತ್ತಾನೆ. ಯಾರೇನು ಅನ್ನ ಆದರೆ ಕಟ್ ಮಾಡಿ ಅನ್ನ ಆದರೆ ಯಾರೇನು ಅಷ್ಟೇ. ನೋಡಿ ಗೈಸ್, ಇದನ್ನೇ ಕ್ರಿಂಜ್ ಕಂಟೆಂಟ್ ಅನ್ನೋದು. ಅದು ಯಾಕೆ ಕೋತೆ ಕುಣಿತೆ ಅಂತ ಅದ್ರ ಥರ ಇವನು ಕುಣಿದ್ಬಿಟ್ಟು ಆಯ್ತು. ಇದಕ್ಕೆಲ್ಲ ಲೈಕ್ಸ್ಗಳು, ಏನೋ ಮಾಡೋಕ್ಕಾಗಲ್ಲ. ಕಷ್ಟಪಟ್ಟು ವಿಡಿಯೋ ಮಾಡೋರ್ ಬೆಲೆ ಎಲ್ಲ ಐತೆ. ಬನ್ನಿ ನೆಕ್ಸ್ಟ್ ವಿಡಿಯೋ ನೋಡೋಣ. ತಪ್ಪಿ ಒಳಗೋದ್ರೆ ಡಿನ್ 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 ಟ್ಯಾಣ್ಯಾವ್. ಎಲ್ಲಾರ್ದು ಹೇರ್ ಸ್ಟೈಲ್ ನೋಡ್ಬೇಕು. ಇವಂದ ಏನ್ ಗುರು, ಬರೀ ಇಯರ್ಫೋನ್ ಸ್ಟೈಲ್ಗಳೇ ನೋಡ್ಬೇಕು. ಗೈಸ್, ನಮ್ಮ ರಶ್ಮಿಕಾ ಮಂದಣ್ಣ ಆಗ್ತಾನೆ ಈಗ. ನಿಜ ಹೇಳ್ಬೇಕು ಅಂತಂದ್ರೆ ರಶ್ಮಿಕಾ ಮಂದಣ್ಣಗಿಂತ ಇವನೇ ಚೆನ್ನಾಗವನೆ. ಮೊದ್ಲೇ ಗೊತ್ತಾಗಿದ್ರೆ ವಿಜಯ್ ದೇವರಕೊಂಡ ಅವಳಿಗೆ ಯಾವತ್ತ ಕೈ ಕೊಟ್ಬಿಟ್ಟು ಇವನ್ನೇ ಮದುವೆ ಆಗ್ಬಿಟ್ಟಿರೋ. ಓಹೋ, ಇವ್ರೇನ್ ಲಿಪ್ ಕಿಸ್ ಮಾಡಿದ್ರ ಅಥವಾ ಟೀತ್ ಕಿಸ್ ಮಾಡಿದ್ರ? ಗೈಸ್, ಗಾಯದ ಕೇಳಿದಿರಲ್ಲ, ಹುಡುಗಿರ್ ಬುದ್ಧಿ ಹೆಣ್ಮಕ್ಳು ಬುದ್ಧಿ ಮಂಡಿ ಕೆಳಗೆನೋ ಮಂಡಿ ಹತ್ರನೋ ಅಂತ ಅಂದ್ಬಿಟ್ಟು, ಮೊಣಕಾಲ್ ಕೆಳಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವಳು ನೋಡಿದ್ರೆ ಹುಡುಗಿಯರ ಆರ್ಟ್ ಬ್ಯಾಕ್ ಸೈಡ್ ಅನ್ನೋ ಥರ ತೋರಿಸ್ತಾಳೆ. ಏನಣ್ಣ ಇದು? ಸುಂದರವಾಗಿತ್ತು, ಬೆಳ್ಳಗಿರ್ಲಿಲ್ಲ, ಲಕ್ಷಣವಾಗಿತ್ತು, ಸಣ್ಣದು ಇರ್ಲಿಲ್ಲ, ದಪ್ಪಗೂ ಇರ್ಲಿಲ್ಲ, ಆದ್ರೆ ದೇವತೆ ತರ ಇತ್ತು. ಇವರೆಲ್ಲ ಈ ವಿಡಿಯೋ ಮಾಡ್ಬಿಟ್ಟು ನಾನು ಯಾಕೆ ಈ ಡೈಲಾಗ್ನ ಹೇಳ್ದೆ, ಈ ಕಂಟೆಂಟ್ನ ಯಾಕೆ ಮಾಡಿದೆ ಅಂತ ನನಗೆ ಜಿಗುಪ್ಸೆ ಆಗ್ಬಿಟ್ಟೈತೆ ನನ್ನ ಮೇಲೆ. ಅಲ್ಲ, ನಾನು ಹೇಳಿರೋ ಡೈಲಾಗ್ನ ಒಂದು ರೂಪ ತಾಳಿದ್ರೆ ಅದು ಈ ಥರ ಇರುತ್ತಾ? ಅಯ್ಯೋ, ನಂಗೆ ನಿಜವೂ ಬೇಜಾರಾಗ್ತೈತೆ ಗೈಸ್. ಯಾರನ್ನ ಈ ಕಾಲೇಜ್ ಹುಡುಗಿರು ಅವರೆಲ್ಲ ಹಾಕೊಂಡು ಟ್ರೆಂಡ್ ಮಾಡ್ತಾರೆ ಅನ್ಕೊಂಡೆ, ನೋಡಿದ್ರೆ ಬರೀ ಆಂಟಿ ಉಜ್ಜಾಡ್ತವ್ರ ಆಡಿಯೋನ. ಅಯ್ಯೋ, ರ್ಯಾಂಡಮ್ ಆಗಿ ನನ್ನ ವಿಡಿಯೋ ನನಗೆ ಬಂದಿದ್ದೆ ಒಂದು ಸಾಕು. ಅದರಲ್ಲಿ ಇವಮ್ಮ ನನ್ನ ಡೈಲಾಗ್ ಮಾಡ್ರೆ ಇನ್ನೂ ದೊಡ್ಡ ಸಾಕು. ಬಟ್ ಆದ್ರೂ ಥ್ಯಾಂಕ್ ಯು ಸೋ ಮಚ್ ಆಂಟಿ, ನೀವು ಈ ಒಂದು ಆಡಿಯೋನ ಯೂಸ್ ಮಾಡ್ಕೊಂಡಿದ್ದೀವಿ. ನಮಸ್ಕಾರ ಏನೋ ಚೆನ್ನಾಗಿ ಮಾಡಿದೆ, ಅದ್ಯಾಕೆ ಮಕ್ಕ ಹಂಗ್ ಮುಚ್ಕೊಂಡಿದ್ಯಾ? ಪ್ರೀತಿಯ ಮನೆ ಮಗಳು ಮಾಡುವ ನಮಸ್ಕಾರಗಳು. ನೀವು ಮಕ್ಕ ನಮ್ಮ ಕೈಲಿ ನೋಡಕ್ ಆಗಲ್ಲ ಅಂತ ಮುಚ್ಕೊಂಡಿದ್ಯಾ, ಅಥವಾ ನಿನಗೆ ಕ್ಯಾಮ್ರಾ ಕಡೆ ನೋಡಕ್ ಆಗಲ್ಲ ಅಂತ ನಾಚಿಕೆಯಿಂದ ಮುಖ ಮುಚ್ಕೊಂಡಿದ್ಯಾ, ಗೊತ್ತಿಲ್ಲ.
ಯಾಕೆ ಅಂದ್ರೆ ರೀಲ್ಸ್ ಡಿಲೀಟ್ ಮಾಡಿರೋದು ಎಲ್ಲ ಟ್ರೋಲ್ ಮೇಲೆ ಟ್ರೋಲ್ ಹೊಡಿತಾರೆ, ನನ್ನ ಫ್ಯಾಮಿಲಿ ಎಲ್ಲ ಉಗಿತಾ ಕೂತೈತೆ. ಮತ್ ನೀನು ಅಂತ ಮಾಡಿದ್ರೆ ಟ್ರೋಲ್ ಮೇಲೆ ಟ್ರೋಲ್ ಮಾಡಿದೆ, ಇನ್ನೇನು ರೋಲ್ ಮೇಲೆ ರೋಲ್ ಮಾಡ್ಕೊಡ್ತಾರ? ಚಿಕನ್ ರೋಲಾ? ಎಂತಕ್ ನಂದು ಟ್ರೋಲ್ ಮಾಡ್ಬೇಕು? ಬಟ್ಟೆ ಇಲ್ದಾನೆ ಏನಾದ್ರು ಮಾಡಿದಾರೆ? ಇಲ್ಲ ಅಂದ್ರೆ ಮೈ ಕಾಣಂಗೆ ಬಟ್ಟೆ ಹಾಕೊಂಡ್ ಮಾಡಿದ್ದೀನ ನಾನು? ಮತ್ತ ನಿನ್ ನೆಟ್ಟಿಗೆ ಮಕ ಕಾಣಂಗೆ ಮಾಡ್ತಾ ಇಲ್ಲ, ಇನ್ನು ಮೈ ಕಾಣಂಗೆ ಎಲ್ಲಿ ಮಾಡ್ತೀಯ ನೀನು? मस्त मलाइका सेस्ती मस्त मलाइका मस्त मलाइका सेस्ती मस्त मलाइका ಈ ಅಜ್ಜಿಗೆ ಯಾರನ್ನ ಹೇಳ್ರು ಸುಮ್ಮನ್ ಮಲಿಕ, ನೀನು ಸುಮ್ಮನ್ ಮಲಿಕ ಅಂತ. मलाइका मलाइका ಇದ್ರಲ್ಲಿ ಇವನ್ ಬೇರೆ ಹಿಂಗೆ ಗೆಟಪ್ ವಿತ್ ಗೆಟಪ್ ಮಾಡ್ತಾವ ಇವಾಗ. मलाइका मलाइका ಸಚಿನ मलाइका ನಾ ಕಣ್ಣಿಂದ ಬಿಟ್ಟರೆ ಬಾಣ ಊರಿಗೂರೇ ಧೂಳಿಪಟ. ಕಣ್ಣು ಆಪರೇಷನ್ ಮಾಡಿಸ್ಕೊಳ್ಳೋ ಟೈಮಲ್ಲಿ ಕಣ್ಣಿಂದ ಬಿಟ್ರೆ ಬಾಣ ಊರಿಗೂರೇ ಧೂಳಿಪಟ ಅಂತೆ. ಯಾರ ಕೈಗೂ ಸಿಕ್ಕದೆ ಹಾರೋ ಮೀನು ನೀನ್ ಎಲ್ಲವ ಆಗ್ತದೆ.